ಇಂಡಿಯಾ ಇಸ್ ದ 4th ಲಾರ್ಜೆಸ್ಟ್ ಎಕನಾಮಿಕ್ ಕಂಟ್ರಿ ಇನ್ ದ ವರ್ಲ್ಡ್. ಆದ್ರೆ ಈ ಒಂದು ದೊಡ್ಡ ಪ್ರೋಸೆಸ್ಗೆ ಗವರ್ಮೆಂಟ್ ಅಷ್ಟೇ ಅಲ್ಲದೆ ಪ್ರೈವೇಟ್ ಸೆಕ್ಟರ್ ಕಂಪನೀಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ. ಈ ಹಿಂದೆ ಸುಮಾರು ಕಂಪನೀಸ್ಗಳು ಎಂಪ್ಲಾಯೀಸ್ ಗಳನ್ನ ಲೇ ಆಫ್ ಮಾಡಿರೋದನ್ನ ನೀವು ಕೇಳಿರ್ತೀರಿ. ಸೊ ಈ ಕಂಪನಿಯವರು ಇಷ್ಟು ಎಂಪ್ಲಾಯೀಸ್ ನ ಲೇ ಆಫ್ ಮಾಡಿದ್ದಾರೆ ಅಂತಂದ್ರೆ ಈ ಕಂಪನಿ ಲಾಸ್ ಅಲ್ಲಿ ಇದೆನಾ? ಈ ಕ್ವಶನ್ಗೆ ನನ್ನ ಒಪಿನಿಯನ್ ಕೇಳೋದಾದ್ರೆ ಡೈರೆಕ್ಟ್ ಆಗಿ ನಾನು ನೋ ಅಂತ ಹೇಳ್ತೀನಿ. 2025ರಲ್ಲಿ ಸಾವಿರಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಔಟ್ಪುಟ್ ಆಗ್ತಾರ, ಅದರಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಗೆ ಜಾಬ್ ಸಿಕ್ಕಿದೆ. ಕೆಲವೊಂದು ಕಂಪನಿಯ ಪ್ರಾಫಿಟ್ ಇನ್ಫಾರ್ಮೇಶನ್ ಪ್ರಕಾರ ಜಾಬ್ ರಿಯಾಲಿಟಿ ಏನು ಅಂತಂದೇಳಿ ನಾನು ನಿಮ್ಮ ಮುಂದೆ ಇಡ್ತೀನಿ. ವೆಲ್ಕಮ್ ಟು ರಿಯಾಲಿಟಿ ಲೋಕ. ನಾನು ನಿಮ್ ಲೋಹಿತ್. ಭಾರತ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ದೇಶಗಳಲ್ಲಿ ಒಂದಾಗಿದೆ. 140 ಕೋಟಿ ಜನಸಂಖ್ಯೆ ಹೊಂದಿರೋ ನಮ್ ದೇಶದಲ್ಲಿ ಮಾರ್ಕೆಟ್ ಕೂಡ ದೊಡ್ಡದಿದೆ. ಜನಗಳು ವಸ್ತುಗಳನ್ನ ಖರೀದಿ ಮಾಡ್ತಿರೋದು, ಮನಿ ಸರ್ಕ್ಯುಲೇಷನ್ ಆಗ್ತಿರೋದು, ಐಟಿ, ಫಿನಾನ್ಸ್, ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಇಂತ ಸರ್ವಿಸ್ ಸೆಕ್ಟರ್ಸ್ ಇಂದ ನಮ್ ದೇಶಕ್ಕೆ ಬಿಲಿಯನ್ಸ್ ಆಫ್ ಡಾಲರ್ಸ್ ಪ್ರತಿ ವರ್ಷಕ್ಕೆ ಬರುತ್ತೆ. ವರ್ಲ್ಡ್ಸ್ ಬಿಗ್ ಕಂಪನೀಸ್ ಕೂಡ ನಮ್ಮ ಭಾರತನ ನಂಬಿದವ. ಮೇಕ್ ಇನ್ ಇಂಡಿಯಾ ಯೋಜನೆಯಿಂದ ಮೊಬೈಲ್ಸ್, ಕಾರ್ಸ್, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಮ್ಯಾನುಫ್ಯಾಕ್ಚರ್ ಕೂಡ ಜಾಸ್ತಿ ಆಗ್ತಿದವ. ನಮ್ಮ ದೇಶದ GDP ಜಾಸ್ತಿ ಆಗಕ್ಕೆ ಇದು ಒಂದು ಕಾರಣ ಆಗಿರುತ್ತೆ. ನಮ್ಮ ದೇಶ ಎಕನಾಮಿಕಲ್ಲಿ 4th ಪ್ಲೇಸ್ ಅಲ್ಲಿ ಇದೆ ಅಂತಂದ್ರೆ ಕಂಪನಿಯ ಗ್ರೋತ್ ನ ಜೊತೆ ಈ ಒಂದು ಗ್ರೋತ್ ಗೆ ಕಾರಣ ಆಗಿರೋ ಎಷ್ಟು ಜನ ಎಂಪ್ಲಾಯೀಸ್ ಆ ಕಂಪನಿಲಿ ವರ್ಕ್ ಮಾಡ್ತಿದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಕೆಲವೊಂದು ಕಂಪನಿಯ ಪ್ರಾಫಿಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಪ್ರತಿ ವರ್ಷ ಎಷ್ಟು ಜನ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಔಟ್ಪುಟ್ ಆಗ್ತಾರ ಅನ್ನೋದು ನೋಡೋಣ. ಆಸ್ ಪರ್ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಪ್ರಕಾರ ಪ್ರತಿ ವರ್ಷ 15 ಲಕ್ಷ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗ್ರಾಜುಯೇಷನ್ ಮುಗಿಸ್ಕೊಂಡು ಔಟ್ಪುಟ್ ಆಗ್ತಾರ. ಸೊ ಇವ್ರು ಕೊಡ್ತಾ ಇರೋ ಒಂದು ಇನ್ಫಾರ್ಮೇಶನ್ ಪ್ರಕಾರ 15 ಲಕ್ಷ ಸ್ಟೂಡೆಂಟ್ಸ್ ಅಲ್ಲಿ ಜಸ್ಟ್ 10% ಸ್ಟೂಡೆಂಟ್ಸ್ ಮಾತ್ರ ಜಾಬ್ ಆಗಿರುತ್ತೆ. ಅಂದ್ರೆ 1,50,000 ಸ್ಟೂಡೆಂಟ್ಸ್ ಮಾತ್ರ. ನಮ್ಮ ಕರ್ನಾಟಕದಲ್ಲಿ 83% ಸ್ಟೂಡೆಂಟ್ಸ್ ಗೆ ಇನ್ನೂ ಜಾಬ್ ಸಿಕ್ಕಿಲ್ಲ. ಟೈಮ್ಸ್ ಆಫ್ ಇಂಡಿಯಾ ಅವರೇ ಹೇಳ್ತಾ ಇದಾರ, ಕಂಪನೀಸ್ ಆರ್ ವಿಸಿಟಿಂಗ್ ಕ್ಯಾಂಪಸ್ ಬಟ್ ಹೈರಿಂಗ್ ಇನ್ ಸಿಂಗಲ್ ಡಿಜಿಟ್ಸ್ ಅಂತೇಳಿ. ಈ ಒಂದು ಹೈರಿಂಗ್ ವಿಚಾರನ ನಾವು ಸ್ವಲ್ಪ ಪಾಸ್ ಮಾಡೋಣ. ಈ ಹಿಂದೆ ಎಷ್ಟೋ ಕಂಪನೀಸ್ಗಳು ಎಂಪ್ಲಾಯಿಗಳನ್ನ ಲೇ ಆಫ್ ಮಾಡಿರೋದನ್ನ ನೀವು ಕೇಳಿರ್ತೀರಿ. 25 ಮಾರ್ಚ್ 2020ರಂದು ನಮ್ ದೇಶದಲ್ಲಿ ಫಸ್ಟ್ ಲಾಕ್ ಡೌನ್ ಆಗುತ್ತೆ. ಮೇ 7, 2020 ಈ ಒಂದು ರಿಪೋರ್ಟ್ ಪ್ರಕಾರ 12 ಕೋಟಿ 20 ಲಕ್ಷ ಇಂಡಿಯನ್ ಎಂಪ್ಲಾಯೀಸ್ ಕೆಲಸನ ಕಳ್ಕೊಂಡಿರ್ತಾರ. ಸೆಕೆಂಡ್ ಲಾಕ್ ಡೌನ್ ಆಗುತ್ತೆ. ಮತ್ತೆ ಈ ಒಂದು ಲಾಕ್ ಡೌನ್ ಅಲ್ಲಿ 1 ಕೋಟಿ ಎಂಪ್ಲಾಯಿಗಳನ್ನ ಕಂಪನಿಯವರು ಲೇ ಆಫ್ ಮಾಡ್ತಾರ. ಮೇ 25, 2023 ದಿ ಎಕನಾಮಿಕ್ ಟೈಮ್ಸ್ ಪ್ರಕಾರ ನಿಯರ್ಲಿ 6% ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ನ ಕೆಲಸದಿಂದ ತೆಗೆದು ಹಾಕ್ತಾರ. ಅದು ಇಂಡಿಯನ್ ಐಟಿ ಸೆಕ್ಟರ್ ಅಲ್ಲಿ. ಆಗಸ್ಟ್ 16, 2023 ಬಿಸಿನೆಸ್ ಟುಡೇ ಇವರ ರಿಪೋರ್ಟ್ ಪ್ರಕಾರ ಎಂಪ್ಲಾಯೀಸ್ ಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಲೇ ಆಫ್ ಮಾಡಿರೋದನ್ನ ನಾವು ಕೇಳಿವಿ. ಟೆಕ್ ಕಂಪನೀಸ್ ಸುಮಾರು 2,26,000 ಎಂಪ್ಲಾಯೀಸ್ ನ ಲೇ ಆಫ್ ಮಾಡ್ತಾರ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ಐಟಿ ಜಾಬ್ ತಗೋಬೇಕು ಅಂತ ಟ್ರೈನಿಂಗ್ ಮಾಡ್ತಾ ಇರೋ ಎಷ್ಟೋ ಸ್ಟೂಡೆಂಟ್ಸ್ ಗೆ ಶಾಕ್ ಆಗುತ್ತೆ. ಆ ಒಂದು ಸಿಚುವೇಶನ್ ಆದ್ಮೇಲೆ ಐಟಿ ಕಂಪನೀಸ್ ಗಳು ಹೈರಿಂಗ್ ನ ಸ್ಟಾಪ್ ಮಾಡ್ಬಿಡ್ತಾರ. ಅಮೆಜಾನ್ ಕಂಪನಿಯವರು ಮಾರ್ಚ್ 20, 2023 ರಿಪೋರ್ಟ್ ಪ್ರಕಾರ 9,000ಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ನ ಲೇ ಆಫ್ ಮಾಡ್ತಾರ. ಮೆಟಾ ಕಂಪನಿಯವರು 21,000 ಎಂಪ್ಲಾಯೀಸ್ ಗಳನ್ನ ಲೇ ಆಫ್ ಮಾಡ್ತಾರ. ಸೊ ಟ್ವಿಟರ್ ಕಂಪನಿಯವರು 170 ಎಂಪ್ಲಾಯೀಸ್ ನ ಲೇ ಆಫ್ ಮಾಡ್ತಾರ. ಎಂಪ್ಲಾಯೀಸ್ ಜಾಸ್ತಿ ವರ್ಕ್ ಮಾಡ್ತಿದಾರ, ಎಸ್ಪೆಷಲಿ ಇಂಜಿನಿಯರ್ಸ್ ಅಂತ ಹೇಳಿ. ಇದನ್ನ ಇಂಡಿಯಾ ಟುಡೇ ಇವ್ರು ಹೇಳ್ತಾರ. ಈ ಒಂದು ಚಾರ್ಟ್ ನ ನೋಡಿದ್ರೆ ಗೊತ್ತಾಗುತ್ತೆ, ದೊಡ್ಡ ದೊಡ್ಡ ಕಂಪನೀಸ್ ಹೈರಿಂಗ್ ನ ನೆಗೆಟಿವ್ ಆಗಿ ತೋರಿಸ್ತಾರೆ. ಎಕ್ಸೆಪ್ಟ್ TCS ಕಂಪನಿಯವರು ಇಷ್ಟು ಎಂಪ್ಲಾಯೀಸ್ ಗಳನ್ನ ಲೇ ಆಫ್ ಮಾಡಿದಾರ. ಹಾಗಿದ್ರೆ ಕೆಲವೊಂದು ಕಂಪನಿಯ ಪ್ರಾಫಿಟ್ ಇನ್ಫಾರ್ಮೇಶನ್ ಜೊತೆ ಆ ಕಂಪನಿಲಿ ಎಷ್ಟು ಎಂಪ್ಲಾಯೀಸ್ ಗಳು ವರ್ಕ್ ಮಾಡ್ತಾ ಇದಾರೆ ಅನ್ನೋದನ್ನ ನೋಡೋಣ. ಡಿಸೆಂಬರ್ 31, 2011ನೇ ಇಸ್ವಿಲಿ ಕೋಕೋ ಕೋಲಾ ಕಂಪನಿಯವರು ಹೇಳ್ತಾರ, ಇವರ ರಿಪೋರ್ಟ್ ಪ್ರಕಾರ 1,50,900 ಎಂಪ್ಲಾಯೀಸ್ ಗಳು ಇರ್ತಾರ. ಅದೇ ಕಂಪನಿಯ ಇನ್ನೊಂದು ರಿಪೋರ್ಟ್ ಸಿಗುತ್ತಾ ಡಿಸೆಂಬರ್ 31, 2022ರಲ್ಲಿ 82,500 ಎಂಪ್ಲಾಯೀಸ್ ಗಳು ಇದಾರ ಅಂತೇಳಿ. ಈ ಎರಡು ರಿಪೋರ್ಟ್ ನ ನಾವು ಕ್ಲಿಯರ್ ಆಗಿ ಚೆಕ್ ಮಾಡಿ ನೋಡಿದ್ರೆ 2012 ಮತ್ತೆ 2022ರಲ್ಲಿ ಈ ಎರಡು ರಿಪೋರ್ಟ್ ಅಲ್ಲಿ 10 ವರ್ಷ ಗ್ಯಾಪ್ ಐತಿ. 2012ರಲ್ಲಿ 1,50,900 ಎಂಪ್ಲಾಯೀಸ್ ಇದಾರ. 2022ರಲ್ಲಿ 82,500 ಎಂಪ್ಲಾಯೀಸ್ ಅದಾರ. ಈ ಒಂದು ಡೇಟಾನ ನಾವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ನಂಬರ್ ಆಫ್ ಎಂಪ್ಲಾಯೀಸ್ ಆಲ್ಮೋಸ್ಟ್ ಅರ್ಧ ಇದಾರ. ಈ ಕಂಪನಿಯ ಪ್ರಾಫಿಟ್ ನ ನಾವು ನೋಡಿದ್ರೆ hundreds of billions of dollars ಗಿಂತ ಜಾಸ್ತಿ ಐತಿ. ಇವಾಗ ಟ್ವಿಟರ್ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟೈತಿ ಅಂತಂದೇಳಿ ನೋಡೋಣ. ಈ ಟ್ವಿಟರ್ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಚೆಕ್ ಮಾಡಿ ನೋಡಿದಾಗ $41.094 ಬಿಲಿಯನ್ ಅಂದ್ರೆ 3.4 crores. ಬಟ್ ಈ ಕಂಪನಿಲಿ ಎಷ್ಟು ಜನ ವರ್ಕ್ ಮಾಡ್ತಿದಾರೆ ಅಂತಂದ್ರ 1,500 ಎಂಪ್ಲಾಯೀಸ್ ಮಾತ್ರ. ಇವಾಗ ಇಂಡಿಯಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನಿ ITC. ಈ ಕಂಪನಿಲಿ 25ಕ್ಕಿಂತ ಹೆಚ್ಚು ಬ್ರಾಂಡ್ಸ್ ಇದಾವ. ಸನ್ಫೀಸ್ಟ್ ಬಿಸ್ಕಿಟ್ಸ್, ಆಶೀರ್ವಾದ್ ಆಟ, ಬಿಂಗೋ ಮ್ಯಾಡಾಂಗಲ್ಸ್, ITC ಮಯೂರ ಹೋಟೆಲ್, ಕ್ಲಾಸ್ಮೇಟ್ ಸ್ಟೇಷನರೀಸ್. ಈ ಪ್ರಾಡಕ್ಟ್ ಎಲ್ಲ ಈ ಒಂದು ಕಂಪನಿಯ ಅಂಡರ್ ಅಲ್ಲೇ ಬರುತ್ತೆ. ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಚೆಕ್ ಮಾಡಿ ನೋಡಿದಾಗ 5.4 crores ಇದೆ. ಆದ್ರೆ ಈ ಒಂದು ದೊಡ್ಡ ಕಂಪನಿಯವರು ಹೈರ್ ಮಾಡ್ತಾ ಇರೋ ಎಂಪ್ಲಾಯೀಸ್ 23,000 ಜನ ಮಾತ್ರ. ಇನ್ನೊಂದು ಟಾಪ್ ಕಂಪನಿಯ ಪ್ರಾಫಿಟ್ ನ ನೋಡೋಣ. ಅದೇ ಹಿಂದೂಸ್ತಾನಿ ಯೂನಿಲಿವರ್ ಲಿಮಿಟೆಡ್. 50ಕ್ಕಿಂತ ಜಾಸ್ತಿ ಬ್ರಾಂಡ್ ಹೊಂದಿರೋ ಈ ಒಂದು ಕಂಪನಿಲಿ ಪೆಪ್ಸೋಡೆಂಟ್, ಕ್ಲೋಸ್ ಅಪ್, ಲೈಫ್ ಬಾಯ್, ಡವ್,
ಪಿಯರ್ಸ್, ಕ್ವಾಲಿಟಿ ವಾಲ್ಸ್, ಹಾರ್ಲಿಕ್ಸ್, ರೆಡ್ ಲೇಬಲ್, ಬ್ರೂ ಕಾಫೀಸ್, ಸರ್ಫ್ ಎಕ್ಸೆಲ್ ಇವೆಲ್ಲ ಬ್ರ್ಯಾಂಡ್ಸ್ ಈ ಒಂದು ಕಂಪನಿಯ ಅಂಡರ್ ಬರುತ್ತೆ. ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದಾಗ 6 ಲಕ್ಷ ಕೋಟಿ ಮತ್ತೆ ಆನ್ಯುವಲ್ ಟರ್ನ್ ಓವರ್ 58,154 ಕೋಟಿ. ಆದ್ರೆ ಈ ಒಂದು ಕಂಪನಿಲಿ ವರ್ಕ್ ಮಾಡ್ತಾ ಇರೋ ಎಂಪ್ಲಾಯ್ಸ್ 21,000 ಜನ ಮಾತ್ರ. ಹೊಸ ಎಂಪ್ಲಾಯ್ಸ್ ಗಳಿಗೆ ಜಾಬ್ ಕೊಡ್ತಾ ಇಲ್ಲ ಅಂತಂದ ಹೇಳಿ ಯೋಚನೆ ಮಾಡಿ ನೋಡಿದಾಗ ಇದರ ರಿಯಾಲಿಟಿ ಕೆಲವೊಂದಿಷ್ಟು ಕಂಪನೀಸ್ ಏನ್ ಮಾಡ್ತಾ ಇದಾರ, ಹೊಸ ಎಂಪ್ಲಾಯ್ಗಳನ್ನ ಹೈಯರ್ ಮಾಡ್ದೇನೆ ಆ ಕಂಪನಿಯಲ್ಲಿ ಉಳಿದಿರೋ ಎಂಪ್ಲಾಯ್ಸ್ ಗಳಿಗೆ ಓವರ್ ಟೈಮ್ ವರ್ಕ್ ಮಾಡಿಸ್ತಾ ಇದಾರೆ ಅಂಡ್ ಆ ಎಂಪ್ಲಾಯ್ಸ್ ಗಳು ಬರ್ನ್ಔಟ್ ಆಗ್ತಿದಾರೆ. ಈ ಮಾತನ್ನ ನಾನು ಹೇಳ್ತಿಲ್ಲ. ವೇಕೆನ್ಸಿ ಹೆಲ್ತ್ ಇನ್ಸ್ಟಿಟ್ಯೂಟ್ ಅವರು 2023 ಒಂದು ರಿಪೋರ್ಟ್ ನ ಬಿಟ್ಟಿರ್ತಾರೆ. ಈ ಒಂದು ರಿಪೋರ್ಟ್ ಪ್ರಕಾರ ಕಂಪನಿಯಲ್ಲಿರೋ ಅರ್ಧಕ್ಕರ್ಧ ಜನ ಬರ್ನ್ಔಟ್ ಆಗ್ತಿದಾರೆ ಅಂತ ಹೇಳಿ. ಈ ಒಂದು ವಿಚಾರವಾಗಿ ಇಂಡಿಯಾ ಟಾಪ್ ಪ್ಲೇಸ್ ಅಲ್ಲಿ ಇದೆ. ಅಂದ್ರೆ 62% ಎಂಪ್ಲಾಯ್ಸ್ ಎಕ್ಸಾಸ್ಟ್ ಆಗ್ತಿದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಜಪಾನ್ ಇರುತ್ತೆ. ಇವ್ರು ಅಷ್ಟೇ ಅಲ್ಲದೆ 2023 ಏಸಿಯಾ ಮೆಂಟಲ್ ಹೆಲ್ತ್ ಇಂಡೆಕ್ಸ್ ಪ್ರಕಾರ ಅರ್ಧ ಅಷ್ಟು ಎಂಪ್ಲಾಯ್ಸ್ ವರ್ಕ್ ಪ್ಲೇಸ್ ಅಲ್ಲಿ ಎಕ್ಸಾಸ್ಟ್ ಆಗ್ತಿದಾರೆ ಅಂತ ಹೇಳಿ. ಕಂಪನಿಲಿ ಪ್ರೆಷರ್ ನ ತಡ್ಕೊಳಕ್ ಆಗ್ಲಾರ್ದೆ ಎಷ್ಟೋ ಎಂಪ್ಲಾಯ್ಸ್ ಗಳು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಜೀವಕ್ಕಿಂತ ಕೆಲಸ ಏನ್ ದೊಡ್ಡದಲ್ಲ. ಈ ತರ ಒಂದು ಡಿಸಿಷನ್ಸ್ ಆಗ್ಲಿ ದಯವಿಟ್ಟು ಯಾರು ತಗೊಳಕ್ ಹೋಗ್ಬೇಡ್ರಿ. ಕಂಪನಿಲಿ ವರ್ಕ್ ಮಾಡ್ತಾ ಇರೋ ಎಂಪ್ಲಾಯ್ಗಳು ನಿಮ್ಮ ಮೆಂಟಲ್ ಪೀಸ್ ಬಗ್ಗೆ ಯೋಚನೆ ಮಾಡ್ರಿ. ಕಂಪನಿಯವರು ಪ್ರಾಫಿಟ್ ನ ಅಷ್ಟೇ ಯೋಚನೆ ಮಾಡ್ಲಾರ್ದೆ ಎಂಪ್ಲಾಯ್ದು ಒಂದು ವ್ಯಾಲ್ಯೂ ಕೊಡ್ರಿ. ಅಕಾರ್ಡಿಂಗ್ ಟು ಲಾ ಬೇಸಿಸ್ ಮೇಲೆ ಎಂಪ್ಲಾಯ್ಗಳ ಮೇಲೆ ಹರಾಸ್ಮೆಂಟ್ ಸ್ಟಾಪ್ ಆಗ್ಬೇಕು. ಸಾವಿರಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗ್ರಾಜುಯೇಷನ್ ಮುಗಿಸ್ಕೊಂಡು ಔಟ್ಪುಟ್ ಆಗ್ತಿದಾರ, ಅವರಿಗೆಲ್ಲ ಜಾಬ್ ಸಿಗ್ಬೇಕು ಅಂಡ್ ನಮ್ ಫ್ಯೂಚರ್ ಜನರೇಷನ್ ಸೇಫ್ ಆಗಿರ್ಬೇಕು. ನಾನು ಎಷ್ಟೋ ಸ್ಟೂಡೆಂಟ್ಸ್ ನ ನೋಡಿದೀನಿ, IT ಅಂತಂದ್ರೆ ಡೆವಲಪರ್ ಆಗ್ಬೇಕು ಅಂತಂದ ಹೇಳಿ ಇನ್ಸ್ಟಿಟ್ಯೂಟ್ ಗೆ ಜಾಯಿನ್ ಆಗ್ತಾರ, ಟ್ರೈನಿಂಗ್ ತಗೋತಾರ. ಗ್ರೌಂಡ್ ರಿಯಾಲಿಟಿಲಿ ಎಷ್ಟು ವೇಕೆನ್ಸೀಸ್ ಅದಾವ ಅನ್ನೋ ಒಂದು ಮಾಹಿತಿ ತಿಳ್ಕೊಳ್ರಿ. ನಾನ್ IT ಕೂಡ ಸಾವಿರಾರು ವೇಕೆನ್ಸೀಸ್ ಅದಾವ, ಅದು ಕಾರ್ಪೊರೇಟ್ ಕಂಪನಿಲಿ. ಅದ್ರ ಬಗ್ಗೆ ರಿಸರ್ಚ್ ಮಾಡ್ರಿ, ಸ್ಕಿಲ್ ನ ಡೆವಲಪ್ ಮಾಡ್ಕೊಳ್ರಿ. ನನ್ನ ಒಂದು ಇನ್ಸ್ಟಾ ಪೇಜ್ ಅಲ್ಲಿ ಜಾಬ್ ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೀನಿ. ಯಾರೆಲ್ಲ ಜೆನ್ಯೂನ್ ಆಗಿ ಜಾಬ್ ಹುಡುಕ್ತಿದಿರೋ ನನ್ನ ಪೇಜ್ ನ ಫಾಲೋ ಮಾಡ್ರಿ. ಇದು ಕೆಲವೊಂದು ಕಂಪನಿಯ ಪ್ರಾಫಿಟ್ ಜೊತೆ ಜಾಬ್ ರಿಯಾಲಿಟಿ ಆಗಿರುತ್ತೆ. ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೆ ಏನಾದ್ರೂ ಓಕೆ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ. ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ನಮ್ಮ ಸಮಾಜದಾಗ ನಡೀತಿರೋ ಒಂದು ರಿಯಾಲಿಟಿನ ನಿಮ್ಮ ಮುಂದೆ ಇಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.